ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಅವ್ರಿಗೂ ನಾನು ಹಿರಿಯರು ಹಾಗೂ ಈ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ನಾರಾಯಣ್ ಅವರು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ವಂದನೆಗಳು ಆಗಿರ್ತಕ್ಕಂಥ ಡಾಕ್ಟರ್ MR ವೆಂಕಟೇಶ್ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಯ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ನಿರ್ಮಲ್ ಕುಮಾರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಪ್ರೊಫೆಸರ್ ಅವರಿಗೆ ನಮ್ಮ ಬ್ಯಾಂಕದ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಅವರಿಗೆ ನಿಮ್ಮ ಪ್ರಿನ್ಸಿಪಾಲ್ಗೆ ನಮ್ಮ ಅಧ್ಯಕ್ಷರೇ ಸನ್ಮಾನ ಮಾಡ್ತಿದ್ದಾರೆ. ಅದೇ ರೀತಿ ಶೈಲಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಬಂದಿದ್ದಾರೆ. ಅವರು ಕಾರ್ಯಕ್ರಮದ ರೂವಾರಿಗಳು. ಅದೇ ರೀತಿ ಈ ವಿದ್ಯಾಸಂಸ್ಥೆಯ ಎಲ್ಲ ಪ್ರಾಂಶುಪಾಲರ ಆದಿಯಾಗಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ನಾವು ಈ ಒಂದು ಸಂದರ್ಭದಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಜೇತರಾಗಿ ಈ ಒಂದು ಸಹಕಾರ ಕ್ಷೇತ್ರದ ಬಗ್ಗೆ ತಮ್ಮ ಕಾಳಜಿಯನ್ನ ಮತ್ತೆ ಆಸಕ್ತಿಯನ್ನ ತೋರಿಸಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನ ತಾವೆಲ್ಲರೂ ಓಪನ್ ಮಾಡಿ ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಾ ತಮಗೂ ಸಹ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಡಾಕ್ಟರ್ MR ವೆಂಕಟೇಶ್ ಅವರ ನೇತೃತ್ವದಲ್ಲಿ ಹಾಗೂ ಭಾರತೀಯ ವಿದ್ಯಾಸಂಸ್ಥೆ ನಿರ್ಮಲ್ ಕುಮಾರ್ ಅವರ ಅಧ್ಯಕ್ಷತೆ ಈ ಎರಡು ಸಂಸ್ಥೆಗಳು ಸಂಯುಕ್ತಾಶ್ರಯದಲ್ಲಿ ಒಂದು ವಿದ್ಯಾರ್ಥಿಗಳನ್ನ ಯುವಕರನ್ನ ಸಹಕಾರ ಕ್ಷೇತ್ರಕ್ಕೆ ಸೆಳೆಯಲು ಒಂದು ರಸಪ್ರಶ್ನೆ ಕಾರ್ಯಕ್ರಮ ಅವರಲ್ಲಿ ಏರ್ಪಡಿಸಿ ಹಾಗೂ ಝೀರೋ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ. ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಇಂತಹ ಅನೇಕ ಒಳ್ಳೆಯ ಕಾರ್ಯಕ್ರಮಗಳು, ಜನಪರವಾದ ಕಾರ್ಯಕ್ರಮಗಳು. ಝೀರೋ ಬ್ಯಾಲೆನ್ಸ್ ಅನ್ನೋದು ಭಾಳಷ್ಟು ಜನ ಈ ಝೀರೋ ಬ್ಯಾಲೆನ್ಸ್ ಅಂದರೆ ಝೀರೋ ಬ್ಯಾಲೆನ್ಸ್ ಅಲ್ಲ, ಅದು ಕೇವಲ ಕೆಲವು SBI ಅಂತ ಒಂದು ಬ್ಯಾಂಕಲ್ಲಿರುತ್ತೆ. ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದಿದ್ದರೂ ಸಹ ಯಾವುದೇ ಫೈನ್, ನೀವು ICICI ಬ್ಯಾಂಕಲ್ಲಿ ಹೋದರೆ 10,000 ಇಡಬೇಕು ಮಿನಿಮಮ್, ಬೇರೆ ಕಾರ್ಪೊರೇಟ್ ಬ್ಯಾಂಕಲ್ಲಿ. ಇಲ್ಲಿ ಝೀರೋ ಇದ್ರೂ ನೀವು ಟ್ರಾನ್ಸಾಕ್ಟ್ ಮಾಡ್ಬೋದು, ATM ಕಾರ್ಡು, ಆನ್ಲೈನು ಎಲ್ಲ ಇರುತ್ತೆ. ಈ ಥರದ ಒಂದು ಅವಕಾಶ ಎಲ್ಲ ಜನರಿಗೆ ಅವರು ಕೊಡೋದು ಒಂದು ಅವರ ಸಾಮಾಜಿಕ ಕಾಳಜಿ ಅಂತ ತೋರಿಸುತ್ತೆ. ಹಾಗೂ ವಿದ್ಯಾಸಂಸ್ಥೆ ಸಹ ಇದು ಶ್ರೀಮಾನ್ ಲಕ್ಕೇಗೌಡರು ಹುಟ್ಟು ಹಾಕಿರುವ ವಿದ್ಯಾಸಂಸ್ಥೆ. ಆ ವಿದ್ಯಾಸಂಸ್ಥೆಗೂ ಸಹಕಾರ ಕ್ಷೇತ್ರಕ್ಕೂ ಬಹಳ ಒಳ್ಳೆಯ ಸಂಬಂಧ ಇದೆ ಮುಂಚೆಯಿಂದಲೂ. ಈ ಒಂದು ಸಂಬಂಧವನ್ನು ಇನ್ನೊಂದು ಮಟ್ಟಕ್ಕೆ ಈ ಕಾರ್ಯಕ್ರಮ ಮೂಲಕ ತೆಗೆದುಕೊಂಡು ಹೋಗಿದ್ದಾರೆ. ಆದ್ದರಿಂದ ನಾನು ವೈಯಕ್ತಿಕವಾಗಿ ಭಾಳ ಸಂತೋಷ ಪಡುತ್ತೇನೆ. ಸಹಕಾರ, ಸರ್ಕಾರ ಹಾಗೂ ಎಲ್ಲ ಇಂಥ ವಿದ್ಯಾಸಂಸ್ಥೆಗಳು ಸೇರಿ ಸಹಕಾರ ಕ್ಷೇತ್ರವನ್ನು ಬೆಳೆಸಬೇಕು ಅಂತ ನನ್ನ ಒಂದು ಮನವಿ. ಈ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿನ ವತಿಯಿಂದ ಇವತ್ತು ಭಾರತ್ ವಿದ್ಯಾಸಂಸ್ಥೆಯ ಜೊತೆಗೂಡಿ ಅವರ ಸಹಕಾರದಲ್ಲಿ ಇವತ್ತು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ವಿದ್ಯಾರ್ಥಿಗಳಲ್ಲಿ, ಕಾಲೇಜು ವಿದ್ಯಾರ್ಥಿಗಳಲ್ಲಿ ನಮ್ಮ ಸಹಕಾರ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸುವಂಥದ್ದು. ಅದರ ಜೊತೆಯಲ್ಲೇನೆ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿನ ವಹಿವಾಟನ್ನು ಹೆಚ್ಚಿಗೆ ಮಾಡುವಂಥ ಹಿನ್ನೆಲೆಯಲ್ಲಿ ನಾವು ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಝೀರೋ ಬ್ಯಾಲೆನ್ಸ್ ಅಕೌಂಟನ್ನು ಪ್ರಾರಂಭ ಮಾಡುವಂಥದ್ದು ಮತ್ತು ಅದರ ಜೊತೆಯಲ್ಲೇ ATM ಕಾರ್ಡನ್ನು ಸಹ ಕೊಡುವಂಥದ್ದು ಮತ್ತು ಒಂದು ರಸಪ್ರಶ್ನೆ ಕಾರ್ಯಕ್ರಮ, ಅಂತರ್ ಕಾಲೇಜು ರಸಪ್ರಶ್ನೆ ಕಾರ್ಯಕ್ರಮ. ಅಂದರೆ ಸುಮಾರು ನಮ್ಮ ಬೆಂಗಳೂರು ದಕ್ಷಿಣ ವ್ಯಾಪ್ತಿಯ ಸುಮಾರು 14 ಕಾಲೇಜುಗಳು ಸಕ್ರಿಯವಾಗಿ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಆಸಕ್ತಿಯನ್ನು ತೋರಿಸಿರ್ತಕ್ಕಂಥದ್ದು. ಈ 14 ಕಾಲೇಜುಗಳ ವ್ಯಾಪ್ತಿಯಲ್ಲಿ ನಾವು ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಹಂತವಾಗಿ ಪ್ರಾರಂಭ ಮಾಡುವಂಥದ್ದು. ಅಂತಿಮವಾಗಿ ನಮ್ಮದು 20ನೇ ತಾರೀಕು ಸಮಾರೋಪ ಕಾರ್ಯಕ್ರಮ ಇದೆ. ಆ ಸಮಾರೋಪ ಕಾರ್ಯಕ್ರಮದವರೆಗೆ ಕಾಲೇಜಿನ ವಿವಿಧ ಹಂತಗಳಲ್ಲಿ PU ವರ್ಗದ ವಿದ್ಯಾರ್ಥಿಗಳು ಮತ್ತು ಪದವಿ ವರ್ಗದ ವಿದ್ಯಾರ್ಥಿಗಳು, ಅದೇ ರೀತಿಯಲ್ಲಿ ಮಾಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳನ್ನು ಒಳಗೊಂಡಂಥ 3 ಹಂತಗಳಲ್ಲಿ ನಾವು ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಮತ್ತು ಭಾಗವಹಿಸುವಂಥ ಎಲ್ಲ ಮಕ್ಕಳಿಗೂ ಪ್ರತಿ ಕಾಲೇಜಿನಲ್ಲಿ 25 ಮಕ್ಕಳನ್ನು ನಾವು ವಿದ್ಯಾರ್ಥಿಗಳನ್ನು ಇದಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತು ಭಾಗವಹಿಸುವಂಥ 25 ವಿದ್ಯಾರ್ಥಿಗಳಿಗೂ ನಾವು ಪ್ರಶಂಸನಾ ಪತ್ರವನ್ನು ಕೊಡುವಂಥದ್ದು. ಅಂತಿಮವಾಗಿ ಪ್ರತಿ ವಿಭಾಗದಲ್ಲೂ
3 ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ, ಅದರ ಜೊತೆಗೆ 5 ಕಾನ್ಸಲೇಷನ್ ಸಮಾಧಾನಕರ ಬಹುಮಾನಗಳನ್ನು ಸಹ ಪ್ರತಿ ವರ್ಗದ ವಿಭಾಗದಲ್ಲೂ ಸಹ ನಾವು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತು ಈ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ನಮ್ಮ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ಕಾರ್ಯಕ್ರಮ ಏನು ಅಂತಂದರೆ, ಇವತ್ತು 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಸರ್ಕಾರಿ ಶಾಲಾ ಮಕ್ಕಳು, ವಿಶೇಷವಾಗಿ ಹೆಣ್ಣು ಮಕ್ಕಳು ಏನಿದ್ದಾರೆ, ಹೆಣ್ಣು ಮಕ್ಕಳಿಗೆ ನಾವು ಪ್ರಾಯೋಜಕರಿಂದ 500 ರೂಪಾಯಿಗಳನ್ನು ಕಲೆಕ್ಟ್ ಮಾಡಿ ಅವರಿಗೆ ಅಕೌಂಟನ್ನು ಖಾತೆಯನ್ನು ತೆರೆದು ಕೊಡುವಂಥದ್ದು. ಅದನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಪೋಷಕರೇನಿದ್ದಾರೆ ಆ ಪೋಷಕರು ಅದನ್ನು ಮುಂದುವರಿಸ್ಕೊಂಡು ಹೋಗತಕ್ಕಂಥದ್ದು. ನಿರಂತರವಾಗಿ 5 ವರ್ಷಗಳ ಕಾಲ ಆ ಒಂದು ಉಳಿತಾಯ ಖಾತೆಯಲ್ಲಿ ಆ ಮಗುವಿನ ಹೆಸರಿನಲ್ಲಿ ಯಾವ ಪೋಷಕರು ನಿರಂತರವಾಗಿ 5 ವರ್ಷಗಳ ಕಾಲ ವ್ಯವಹಾರವನ್ನು ಮಾಡ್ತಾರೋ ಅಂಥ ಮಕ್ಕಳಿಗೆ ಮುಂದಿನ ದಿನಮಾನಗಳಲ್ಲಿ ಆಫ್ಟರ್ SSLC ಅವಶ್ಯಕತೆ ಏನಾದರೂ ಇದೆ ಅನ್ನೋದಾದರೆ ಅಪ್ ಟು 5 ಲಕ್ಷದವರೆಗೆ ಯಾವುದೇ ಶ್ಯೂರಿಟಿ ಇಲ್ಲದೇನೆ ನಾವು ಅವರಿಗೆ ಎಜುಕೇಷನಲ್ ಲೋನನ್ನು ಕೊಡುವಂಥ ಕಾರ್ಯಕ್ರಮವನ್ನು ಸಹ ಇದೇ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಸರ್ಕಾರಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಓದ್ತಾ ಇರತಕ್ಕಂಥ ಸರ್ಕಾರಿ ಶಾಲೆಯ ಹೆಣ್ಣು ಮಕ್ಕಳಿಗೆ ಇವತ್ತು ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆ ಏನಿದೆಯಲ್ಲ, ಅದೇ ರೀತಿಯಲ್ಲೇ ನಮ್ಮದು ಐಸಿರಿ ಸಮೃದ್ಧಿ ಯೋಜನೆ ಅಂತ ಹೇಳಿ ಒಂದನ್ನು ನಾವು ಹೊಸದಾಗಿ ಪರಿಚಯ ಮಾಡಿರ್ತಕ್ಕಂಥದ್ದು. ಈ ಯೋಜನೆ ಅಡಿಯಲ್ಲಿ ಇವತ್ತು ಆ ಸರ್ಕಾರಿ ಶಾಲೆಯ ಹೆಣ್ಣು ಮಕ್ಕಳು ಖಾತೆಯನ್ನು ಪ್ರಾರಂಭ ಮಾಡಿದ್ರೆ, ಆ ಖಾತೆಯನ್ನು ಪ್ರಾರಂಭ ಮಾಡುವಂಥ ಪ್ರಾರಂಭದಲ್ಲಿ 500 ರೂಪಾಯಿಗಳನ್ನು ಅವರ ಉಳಿತಾಯ ಖಾತೆಗೆ ನಮ್ಮ ಬ್ಯಾಂಕಿಂದಲೇ ಪ್ರಾಯೋಜಕರಿಂದ 500 ರೂಪಾಯಿ ಆ ಖಾತೆಗೆ ಹಾಕಿಸಿ ನಾವು ಆ ಖಾತೆಯನ್ನು ಶುಭಾರಂಭ ಮಾಡುವಂಥದ್ದು. ತದನಂತರ 5 ವರ್ಷಗಳು ಸತತವಾಗಿ ಆ ಒಂದು ಖಾತೆಯಲ್ಲಿ ಪೋಷಕರು ಏನು ವ್ಯವಹಾರ ಮಾಡ್ತಾರೋ ಅಂಥ ನಿರಂತರವಾಗಿ 5 ವರ್ಷಗಳ ಕಾಲ ಆ ಖಾತೆಯಲ್ಲಿ ವ್ಯವಹಾರ ಮಾಡಿದಂಥವ್ರಿಗೆ ಮುಂದಿನ ದಿನಗಳಲ್ಲಿ ಆಫ್ಟರ್ SSLC ಅವಶ್ಯಕತೆ ಇದ್ದರೆ ಅವರಿಗೆ ನಾವು ಈ ಒಂದು ಖಾತೆಯ ಹೋಲ್ಡರ್ಗಳಿಗೆ ನಾವು 5 ಲಕ್ಷದವರೆಗೂ ಸಹ ನಾವು ಲೋನನ್ನು ಕೊಡುವಂಥದ್ದು, ಸಾಲ ಸೌಲಭ್ಯದ ಯೋಜನೆಯನ್ನು ಸಹ ನಾವು ಯೋಜನೆಯನ್ನು ಪರಿಚಯಿಸಿರ್ತಕ್ಕಂಥದ್ದು.